ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮೊದಲನೇದಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಪ್ಪ ಅಂದರೆ ನಂದು 3K ಸಬ್ಸ್ಕ್ರೈಬರ್ಸ್ನ ನನ್ನ ಚಾನಲ್ ಕಂಪ್ಲೀಟ್ ಮಾಡ್ತು. ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ಬಹುದು. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲನೇದಾಗಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಯೋನೀಸ್ ಹೇರ್ ಮಾಸ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ಇವರು ಮಯೋನೀಸ್ ಹೇರ್ ಮಾಸ್ಕ್ ಅಂತಿದ್ದಾರೆ? ಮಯೋನೈಸ್ನ ನಾವು ಸ್ಯಾಂಡ್ವಿಚ್ ಅಲ್ಲಿ ತಿಂತೀವಿ, ಬರ್ಗರ್ ಅಲ್ಲಿ ತಿಂತೀವಿ, ಮತ್ತೆ ಈ ತರ ಎಲ್ಲ ಫಾಸ್ಟ್ ಫುಡ್ಗಳಲ್ಲಿ ತಿಂತೀವಿ ನಾವು. ಇವರೇನು ಹೇರ್ ಮಾಸ್ಕ್ ಅಂತಿದಾರಲ್ವಾ? ನಿಜವಾಗ್ಲೂ ಕೂದಲಿಗೆಲ್ಲ ಇದು ವರ್ಕ್ ಆಗುತ್ತಾ, ಯೂಸ್ ಆಗುತ್ತಾ ಇದು ನಿಜವಾಗ್ಲೂ ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇರೋ ಪ್ರಶ್ನೆ ಇದ್ದೇ ಇರುತ್ತೆ. ಈ ಪ್ರಶ್ನೆಗಳಿಗೆಲ್ಲ ನಾನು ಇವತ್ತು ಸುಲಭವಾಗಿ ಉತ್ತರವನ್ನ ನೀಡ್ತೀನಿ ಅಂತ ಹೇಳ್ಬಹುದು. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ, ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಮಯೋನೀಸ್ ಹೇರ್ ಮಾಸ್ಕ್. ಮಯೋನೀಸ್ನ ನಾವು ಸ್ಯಾಂಡ್ವಿಚ್ಗಳಲ್ಲಿ ಬಳಸ್ತೀವಿ, ಬರ್ಗರಲ್ಲಿ ಬಳಸ್ತೀವಿ, ಮೋಮೋಸ್ ತಿನ್ನುವಾಗ ತಿಂತೀವಿ ನಾವು. ಸ್ಯಾಂಡ್ವಿಚ್ನ ಯೂಸ್ವಲಿ ನಾವು ತಿನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹೇರ್ಗೋಸ್ಕರನೂ ಮಯೋನೀಸ್ ಯೂಸ್ ಮಾಡ್ತೀರ ಅನ್ನೋದು ಕೆಲವೊಂದಿಷ್ಟು ಜನಗಳಿಗೆ ಗೊತ್ತೇ ಇರೋದಿಲ್ಲ. ಇದನ್ನು ನಾವು ಹೇಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆಯದಾದ ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ಬಹುದು ಮಯೋನೀಸ್ನಲ್ಲಿ. ಮಯೋನೀಸ್ ನಮ್ಮ ಹೇರ್ ಗ್ರೋತ್ನ ತುಂಬ ಅಂದರೆ ತುಂಬ ಫಾಸ್ಟ್ ಆಗಿ ಬೆಳೆಯುವಂತೆ, ಮತ್ತೆ ತುಂಬ ಅಂದರೆ ತುಂಬ ಬೇಗನೆ ನಮ್ಮ ಕೂದಲು ಉದ್ದನಾಗಲಿಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯ ಪ್ರೋಟೀನ್ ಇರುವ ಅಂಶ ಅಂತ ಹೇಳ್ಬಹುದು. ತುಂಬ ಅಂದರೆ ತುಂಬ ಪ್ರೋಟೀನ್ಗಳು ಜಾಸ್ತಿ ಆಗಿವೆ ಈ ಮಯೋನೀಸಲ್ಲಿ. ಇದನ್ನು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಕೂದಲು ರಾಕೆಟ್ ಸ್ಪೀಡ್ನಲ್ಲಿ ಬೆಳೆಯುತ್ತೆ ಅಂತ ಹೇಳಬಹುದು. ಮಯೋನೀಸ್ ನಮ್ಮ ಹೇರ್ ಗ್ರೋತ್ಗೆ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಮೊದಲನೇದಾಗಿ ತಲೆಯಲ್ಲಿ ಹೇನ್ಗಳಾಗಿದ್ರೆ, ಸೀರ್ಗಳಿದ್ರೆ ಅದನ್ನ ಈಸಿಯಾಗಿ ತೆಗೆದು ಹಾಕ್ಲಿಕ್ಕೆ ಈ ಮಯೋನೀಸ್ ರಾಮಬಾಣ ಅಂತ ಹೇಳ್ಬಹುದು. ನೀವು ಮಯೋನೀಸ್ನ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಕೂದಲಲ್ಲಿ ಹೇನ್ಗಳಿರುತ್ತಲ್ವಾ, ಹೇನ್ಗಳೆಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ. ಒಬ್ಬೊಬ್ರು ತಲೆಯಲ್ಲಿ ತುಂಬ ಅಂದರೆ ತುಂಬ ಹೇನ್ಗಳಾಗ್ತಿರುತ್ತೆ. ನೀವು ಮಯೋನೀಸ್ ಹೇರ್ ಮಾಸ್ಕ್ನ ಡೆಫಿನೆಟ್ ಆಗಿ ಟ್ರೈ ಮಾಡಿ. ನಿಮಗೆ ಹೇನ್ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ಬಹುದು. ಹೇನ್ಗಳು ತಾವು ಮಾಯವಾಗ್ಬಿಡುತ್ತೆ ಅಂತ ಹೇಳಬಹುದು. ಮಯೋನೀಸ್ ನಮ್ಮ ಕೂದಲನ್ನ ಕರ್ಲಿ ಆಗಿದ್ರೆ ಸ್ಟ್ರೇಟ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಕೂದಲು ಕರ್ಲಿ ಆಗಿರೋರಿಗೆ ಯಾವುದೇ ಪ್ರಾಡಕ್ಟ್ನ ನೀವು ಅಥವಾ ಹೀಟ್ ಪ್ರಾಡಕ್ಟ್ನ ಯೂಸ್ ಮಾಡೋದು ಬೇಡ. ಈ ಮಯೋನೀಸ್ ಮಾಸ್ಕ್ನ ನೀವು ಟ್ರೈ ಮಾಡಿ. ನಿಮ್ಮ ಕೂದಲು ಸಡನ್ ಆಗಿ ಕರ್ಲಿ ಇರೋದು ಸ್ಟ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲು ಸ್ಟ್ರೇಟ್ ಆಗಲಿಕ್ಕೆ ಈ ಮಯೋನೀಸ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ನಿಮ್ಮ ಕೂದಲು ತುಂಬ ಅಂದರೆ ತುಂಬ ಫ್ರಿಝಿ ಆಗಿದ್ರೆ, ತುಂಬ ಅಂದರೆ ತುಂಬ ಟ್ಯಾಂಗಲ್ಸ್ ಆಗ್ತಾ ಇದ್ರೆ, ನಿಮ್ಮ ಕೂದಲಿಗೆ ಇದು ನ್ಯಾಚುರಲ್ ಆಗಿ ಕಂಡೀಷನರ್ ಆಗಿ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ನ ಮಾಡುತ್ತೆ. ನಿಮ್ಮ ಕೂದಲು ಶೈನಿ ಆಗಿ, ಸಾಫ್ಟ್ ಆಗಿ, ಫ್ರೀ ಆಗಿ ಆಗಲಿಕ್ಕೆ ಈ ಮಯೋನೀಸ್ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಮತ್ತು ನ್ಯಾಚುರಲ್ ಆಗಿ ನಿಮ್ಮ ಕೂದಲಿಗೆ ಕಂಡೀಷನರ್ ಆಗಿ ಕೂಡ ಇದು ಕೆಲಸವನ್ನ ಮಾಡುತ್ತೆ. ಮಯೋನೀಸ್ ತುಂಬ ಅಂದರೆ ತುಂಬ ನಿಮ್ಮ ಕೂದಲನ್ನ ಕಂಡೀಷನರ್ ಆಗಿ ಇಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ತಲೆಯಲ್ಲಿ ತುಂಬಾ ಹೊಟ್ಟು ಜಾಸ್ತಿ ಆಗಿದ್ರೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ತುಂಬಾ ಅಂದ್ರೆ ತುಂಬಾ ಇದ್ರೆ ಅದನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಈ ಮಯೋನೀಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು, ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬಹುದು. ಮಯೋನೀಸ್ನ ನೀವು ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ, ನಿಮ್ಮ ತಲೆಯಲ್ಲಿರುವ ಹೊಟ್ಟು ಕ್ಷಣದಲ್ಲೇ ಮಾಯವಾಗುತ್ತೆ ಅಂತ ಹೇಳ್ಬಹುದು. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಮಯೋನೀಸ್ನ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಹೊಟ್ಟು ಅನ್ನೋದೇ ಇರೋದಿಲ್ಲ. ಹೊಟ್ಟು ತಾನೇ ಹೋಗಿ. ಕೆಲವೊಬ್ರು ಹೇರ್ಗೆ ಕಲರಿಂಗ್ ಮಾಡಿಸಿರ್ತಾರೆ. ಕಲರಿಂಗಿಂದ ತುಂಬ ಅಂದರೆ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ನೀವು ಈ ಮಯೋನೀಸ್ನ ಬಳಸ್ತಾ ಬನ್ನಿ. ನಿಮ್ಮ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ, ಕಲರಿಂಗಿಂದ ಡ್ಯಾಮೇಜ್ ಆಗಿದ್ದು ಕೂಡ ಇದು ರಿಪೇರ್ ಮಾಡಲಿಕ್ಕೆ ಸಾಧ್ಯ ಮಾಡುತ್ತೆ. ಮತ್ತು ನಿಮ್ಮ ಕೂದಲು ಕಲರಿಂಗಿಂದ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕೂಡ ತಡೀಲಿಕ್ಕೆ ಈ ಮಯೋನೀಸ್ ಮಾಸ್ಕ್ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ ಅಂತ ಹೇಳಬಹುದು. ಕೂದಲು ಚೆನ್ನಾಗಿ ಬೆಳಿಲಿಕ್ಕೆ, ಕೂದಲು ಸೊಂಪಾಗಿ ಉದ್ದವಾಗಿ ಬೆಳಿಲಿಕ್ಕೆ ಈ ಮಯೋನೀಸ್ ಮಾಸ್ಕ್ ತುಂಬ ಅಂದರೆ ತುಂಬ ಸಹಾಯವನ್ನ ಮಾಡುತ್ತೆ. ಈ ಮಯೋನೀಸ್ ಮಾಸ್ಕ್ನ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ಈ ಮಯೋನೀಸ್ ಮಾಸ್ಕ್ನ ರೆಡಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಪ್ಪಾ ಅಂದ್ರೆ,
ಮೊದಲನೇದಾಗಿ ಬೇಕಾಗಿರೋದು ಹಾಫ್ ಕಪ್ ಮಯೋನೀಸ್. ನೀವು ಯಾವ ಬ್ರ್ಯಾಂಡ್ ಆದರೂ ಬೇಕಾದರೂ ತೊಗೋಬಹುದು. ಮಾರ್ಕೆಟಲ್ಲಿ ತುಂಬ ವೆರೈಟಿ ಆಗಿರೋ ಬ್ರ್ಯಾಂಡ್ಗಳು ಸಿಗುತ್ತೆ. ನೀವು ಯಾವ ಬ್ರ್ಯಾಂಡ್ನ ಕೂಡ ಯೂಸ್ ಮಾಡ್ಬೋದು. ಮಯೋನೀಸ್ನ ಹಾಫ್ ಕಪ್ ಮಯೋನೀಸ್ನ ತಗೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಸೇರಿಸ್ಕೊಳ್ಳಿ. ಮತ್ತೆ ಇನ್ನೂ 2 ಟೇಬಲ್ ಸ್ಪೂನಷ್ಟು ನೀವು ಹನಿನ ಸೇರಿಸ್ಕೊಳ್ಳಿ, ಜೇನುತುಪ್ಪನ ಸೇರಿಸ್ಕೊಳ್ಳಿ. ಮತ್ತೆ ಇನ್ನೊಂದು ನೀವು 1 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ನ ಸೇರಿಸ್ಕೊಳ್ಳಿ. ಇವು 4 ಪದಾರ್ಥಗಳನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲವೂ ಕೂಡ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಕೂದಲನ್ನು 2 ಪಾರ್ಟ್ಗಳಾಗಿ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ಕಾಲ್ಫ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ಆದಮೇಲೆ ನೀವು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನಿಮ್ಮ ಕೂದಲನ್ನು ಸ್ಕಾಲ್ಫನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿಬಿಟ್ಟು ಮಯೋನೀಸ್ ಪ್ರೋಟೀನ್ ಅಂಶಗಳು ನಿಮ್ಮ ತಲೆ ಕೂದಲಿಗೆ ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ 5 ನಿಮಿಷ ಅಥವಾ 10 ನಿಮಿಷಗಳ ಕಾಲ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದನ್ನು ನೀವು 30ರಿಂದ 40 ನಿಮಿಷಗಳ ಕಾಲ ನಿಮ್ಮ ತಲೆ ಕೂದಲಲ್ಲಿ ಬಿಟ್ಟು ಚೆನ್ನಾಗಿ ಇದು ಡ್ರೈ ಆದಮೇಲೆ ನೀವು ಮೈಲ್ಡ್ ಆಗಿರೋ ಅಥವಾ ಕೆಮಿಕಲ್ ಫ್ರೀ ಇರೋ, ಪ್ಯಾರಾಬಿನ್ ಫ್ರೀ ಇರೋ, ಸಲ್ಫೇಟ್ ಫ್ರೀ ಇರೋ ಶಾಂಪುಗಳಿಂದ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ಅಥವಾ ನೀವು ಸಲ್ಫೇಟ್ ಇರೋ ಮತ್ತು ಪ್ಯಾರಾಬಿನ್ ಇರೋ ಶಾಂಪುಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ನೀರಲ್ಲಿ ಈ ಶಾಂಪೂನ ಡೈಲ್ಯೂಟ್ ಮಾಡಿಬಿಟ್ಟು ನಿಮ್ಮ ಹೇರ್ಗೆ ಹೇರ್ ವಾಶ್ನ ಮಾಡ್ಕೊಳ್ಳಿ. ಹೇರ್ ವಾಶ್ ಮಾಡಿದ ಮೇಲೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ, ಕಂಡೀಷ್ನರ್ ಆಗಿ, ಶೈನಿ ಆಗಿ, ಸಾಫ್ಟ್ ಆಗಿ, ಉದ್ದವಾಗಲಿಕ್ಕೆ ಇದು ಮಯೋನೀಸ್ ಮಾಸ್ಕ್ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ನೀವು ವಾರಕ್ಕೆ 2 ಬಾರಿ ಇದನ್ನು ಯೂಸ್ ಮಾಡಬಹುದು. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ. ತುಂಬ ಅಂದರೆ ತುಂಬ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಬಹುದಲ್ವ ನೀವು? ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ನಾನು ಹೇಳೋ ಎಲ್ಲ ಇನ್ಫಾರ್ಮೇಷನ್ ಕೂಡ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಹೇಳ್ತೀನಿ. ನಾನು ಏನಾದರೂ ತಪ್ಪುಗಳನ್ನು ಮಾಡಿದರೂ ಕೂಡ, ಏನಾದರೂ ನಾನು ಇನ್ನೂ ವಿಡಿಯೋಗಳಲ್ಲಿ ತಿದ್ದುಕೋಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಬಹುದು. ಧನ್ಯವಾದಗಳು.